ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾದ ಒಂದು ಸರ್ವ ವಶೀಕರಣ ಯಂತ್ರ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಂತ್ರದಿಂದ ಸಕಲ ವಶೀಕರಣ ಕಾರ್ಯಗಳನ್ನ ಮಾಡ್ಬೋದು. ಸರ್ವ ವಶೀಕರಣ ಕೆಲಸಗಳನ್ನ ಸಿದ್ಧಿ ಮಾಡ್ಬೋದು. ಸರ್ವ ವಶೀಕರಣ ಯಾವುದೇ ಯಂತ್ರಗಳಿಗೂ ಮಂತ್ರ ಇಲ್ದಿರೋಕ್ಕೆ ಈ ಮಂತ್ರನ ಸಿದ್ಧಿ ಮಾಡಿ ಸರ್ವ ವಶೀಕರಣ ಮಾಡ್ಬೋದು. ಈ ಮಂತ್ರದಿಂದ ಸಕಲವು ವಶೀಕರಣ ಮಾಡಿಕೊಳ್ಳೋವಂಥ ಒಂದು ಮಂತ್ರ ಇದು. ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕಾಗಿರೋದು ಒಂದು ಸೂರ್ಯಗ್ರಹಣ, ಚಂದ್ರಗ್ರಹಣ, ಭಾನುವಾರ, ಅಮಾವಾಸ್ಯೆ, ಭಾನುವಾರ, ಗುರುವಾರ ಇಂಥ ದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡ ಆದ ನಂತರ ನೀವೇನು ಮಾಡಬೇಕು, ಈ ಯಂತ್ರನ ನೀವು ಒಂದು ತಾಮ್ರದ ತಗಡಿನಲ್ಲಿ ಬರ್ಕೋಬೇಕು. ಬರ್ಕೊಂಡು ಅದನ್ನು ಶುದ್ಧೀಕರಿಸ್ಬೇಕು. ಅದನ್ನು ಶುದ್ಧೀಕರಿಸೋದು ಅಂದರೆ ಹೇಗೆ ಅಂದರೆ, ಅದರಲ್ಲಿ ಅದು ಹಾಲಲ್ಲಿ ಅರಿಶಿನ ನೀರಲ್ಲಿ ಹಾಕಿ ತೊಳೆದು ಶುದ್ಧೀಕರಿಸಿ ಯಂತ್ರನ ಬರಿಬೇಕು. ಯಂತ್ರನ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಾದ ನಂತರ ಅದಕ್ಕೆ ಅದನ್ನು ಪ್ರಾಣ ಪ್ರತಿಷ್ಠೆ ಆದ ನಂತರ ಅದಕ್ಕೆ ಕುಂಕುಮ, ಗಂಧ, ಪುಷ್ಪ, ತೆಂಗಿನಕಾಯಿ, ಕಾಯಿ ಇದೆಲ್ಲ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇದಕ್ಕೆ ಕಾಯಿ, ತೆಂಗಿನಕಾಯಿ ಒಡೆದು ಇದನ್ನು ಬೆಳ್ಳಿ ತಾಯಿತದಲ್ಲಿ ತುಂಬಿಕೋಬೇಕು. ಇದಕ್ಕೆ ಬೆಳ್ಳಿ ತಾಯಿತನೇ ಬೇಕು. ಇದನ್ನೆಲ್ಲ ಹಾಕಿ ಕುಂಕುಮ, ಗಂಧ, ಪುಷ್ಪ ಎಲ್ಲ ಹಾಕಿ ಇದನ್ನು ನೀವು ಏನು ಮಾಡಬೇಕು, ಒಂದು ಬೆಳ್ಳಿ ತಾಯಿತದಲ್ಲಿ ಹಾಕಿ ನೀವು ತುಂಬಬೇಕು. ಈ ಯಂತ್ರಕ್ಕೆ ನೀವು ಕೆಂಪು ದಾರ ಕಟ್ಟಬೇಕು. ಬಿಳಿ ದಾರ, ಕೆಂಪು ದಾರ, ಇದು ಕಪ್ಪು ದಾರ, 3 ಥರದ ದಾರದಿಂದ ನೀವು ಕಟ್ಟಿದಂಥ ತಾಯಿತದಲ್ಲಿ ನೀವು ಅದಕ್ಕೆ ಯಂತ್ರಕ್ಕೆ ದಾರ ಹಾಕ್ಕೋಬೇಕು. ಅದಕ್ಕೆ ಕಟ್ಟಾದಮೇಲೆ ನೀವು ಅದು ಯಂತ್ರಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಕಡೆ 2 ಗಂಟೆ ಹಾಕಬೇಕು ಮಂತ್ರ ಹೇಳ್ಕೊಂಡು, ಇನ್ನೊಂದು ಕಡೆ 3 ಗಂಟನ್ನು ಹಾಕಬೇಕು. ಗಂಟು ಹಾಕಿ ಮಂತ್ರಿಸ್ಬೇಕು. ಈ ಮಂತ್ರನ ಇವಾಗ ಇಲ್ಲಿದೆಯಲ್ಲ ಮಂತ್ರ, ಈ ಮಂತ್ರನ ನೀವು ಹೇಳ್ಬೇಕು. ಈ ಮಂತ್ರನ ನೀವು ಹೇಳ್ಕೊಂಡು ಮತ್ತು ಇದೇ ಮಂತ್ರನ ನೀವು 21 ಸಲ ಜಪಿಸಬೇಕು. ಹಾಗೂ ಇದೇ ಮಂತ್ರವನ್ನು ನೀವು 21 ಸಲ ಸಾಮ್ರಾಣಿಗೂ ಕೂಡ ಜಪಿಸಬೇಕು. ಜಪಿಸಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಏನಕ್ಕೆ ಸಿದ್ಧಿ ಈ ಮಂತ್ರನ ಹೇಳ್ಕೋಬೇಕು. ನೀವು ಸೂರ್ಯಗ್ರಹಣ, ಚಂದ್ರಗ್ರಹಣದಲ್ಲಿ ಇದನ್ನು ಸಿದ್ಧಿ ಮಾಡಿ 108 ಸತಿ ನೀವು ಹೇಳ್ಕೋಬೇಕು. ನೀರಿನಲ್ಲಿ ನಿಂತ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಈ ಮಂತ್ರದಿಂದ ನೀವು ಸಾಮ್ರಾಣಿನ ಜಪ ಮಾಡ್ಕೋಬೇಕು. ಜಪ ಮಾಡಿ ಮನೆಯಲ್ಲಿ ಸಾಮ್ರಾಣಿ ಹೊಗೆ ಕೊಟ್ರಿ ಅಂದರೆ ಮತ್ತು ಅದನ್ನು ಸೇವನೆ ಮಾಡಿದರೆಲ್ಲ ನಿಮಗೆ ವಶೀಕರಣ ಆಗ್ತಾರೆ. ಮತ್ತು ದೇವಸ್ಥಾನಕ್ಕೆ ಇದೇ ಮಂತ್ರನ ಜಪಿಸ್ಬಿಟ್ಟು ನೀವು ದೇವಸ್ಥಾನದಲ್ಲಿ ಜನಗಳು ಬಂದಾಗ ಸಾಮ್ರಾಣಿ ಹೊಗೆ ಕೊಟ್ರಿ ಅಂದರೆ ಆ ಸಾಮ್ರಾಣಿ ಹೊಗೆ ಕೊಟ್ಟವರಲ್ಲ ವಶೀಭೂತರಾಗ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕು, ಕೈ ಮುಗಿಬೇಕು, ಪೂಜೆ ಮಾಡ್ಕೊಂಬರ್ಬೇಕು, ದೇವ್ರ ದರ್ಶನ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ. ಮನೆಯಲ್ಲಿ ಇರೋರಿಗೆ ನೀವು ಯಾರಿಗೋಸ್ಕರ ಜನಗಳನ್ನೆಲ್ಲ, ನಿಮ್ಮ ಮನೇಲಿರೋರನ್ನೆಲ್ಲ ನೀವು ವಶೀಕರಣ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆ ಕುಟುಂಬದವರೆಲ್ಲ ಹೆಸ್ರು ಹೇಳ್ಬಿಟ್ಟು ಈ ಮಂತ್ರನ ಹೇಳಿ ಸಾಮ್ರಾಣಿನ ನೀವು ಮಂತ್ರಿಸಿ ಜಪ ಮಾಡಿ, ಸಾಮ್ರಾಣಿನ ಮನೇಲಿರುವಾಗ, ಎಲ್ಲರೂ ಇರುವಾಗ ಸಾಮ್ರಾಣಿನ ನೀವು ಹಾಕೋದ್ರಿಂದ ನಿಮಗೆ ಸರ್ವ ಜನಗಳನ್ನು ಕೂಡ ವಶೀಕರಣರಾಗ್ತಾರೆ. ನಿಮ್ಮ ಮನೇಲಿರೋರೆಲ್ಲ ನಿಮ್ಮ ಮಾತು ಹೇಳ್ದಂಗೆ ಕೇಳ್ತಾರೆ. ನೀವು ಈ ಮಂತ್ರದಿಂದ ಏನು ಬೇಕಾದರೂ ನೀವು ವಶೀಕರಣ ಮಾಡ್ಕೋಬೋದು, ಏನು ಬೇಕಾದರೂ ಸಿದ್ಧಿ ಮಾಡ್ಕೋಬೋದು. ಈ ಮಂತ್ರದಿಂದ ನೀವು ಯಾವಾಗೂ ಕೂಡ ಏನು ಬೇಕೋ ನೀವು ಇಂಥದ್ದಾಗುತ್ತೆ, ಇಂಥದ್ದು ಇಲ್ಲ ಅನ್ನೋಂಗಿಲ್ಲ. ಇದು ಅಂಥ ಒಂದು ಒಳ್ಳೆಯ ಮಂತ್ರ ಇದು. ಈ ಮಂತ್ರದಿಂದ ನೀವು ಸಿದ್ಧಿ ಆದಮೇಲೆ ಈ ಮಂತ್ರನ ಸರ್ವ ಜನ ವಶೀಕರಣಕ್ಕೂ ಬರುತ್ತೆ. ನೀವು ಯಾರು ಸರ್ವ ಜನ ವಶೀಕರಣ ಮಾಡ್ಕೋಬೇಕು ಅಂದಾಗ ನೀವು 11 ಸಲವಾಗಲಿ 21 ಸಲವಾಗಲಿ ಈ ಮಂತ್ರವನ್ನು ನೀವು ಜಪಿಸ್ಬಿಟ್ಟು ನೀವು ಸರ್ವ ವಶೀಕರಣ ಸಿದ್ಧಿ ಆಗಬೇಕು ಅಂದ್ಬಿಟ್ಟು ನೀವು ಏನಾದರೂ ಅವರಿಗೆ ಕುಂಕುಮ ಮಂತ್ರಿಸಿ ಕೊಡೋದು, ಇಲ್ಲ ಬಿಳಿ ಸಾಸಿವೆನ ಮಂತ್ರಿಸ್ಬಿಟ್ಟು ಓಡಾಡೋ ಜಾಗದಲ್ಲಿ ಮಂತ್ರಿಸ್ಬಿಟ್ಟು ಸಾಸಿವೆನ ಚೆಲ್ಲೋದ್ರಿಂದ
ಅದನ್ನು ತಿಳ್ಕೊಂಡು ಬಂದವ್ರಿಗೆ ವಶೀಕರಣ ಅವ್ರಿಗೆ ಸಿದ್ಧಿ ಆಗುತ್ತೆ. ಅವ್ರಿಗೂ ಅಲ್ಲಿ ನಿಮ್ಮನ್ನು ನೋಡಬೇಕು ಅಂತೀರಾ, ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತೀರಾ, ಇಲ್ಲ ಏನೋ ಒಂದು ರೀತಿ ನಿಮ್ಗೆ ಏನು ಕೆಲಸ ಆಗಬೇಕೋ ಅಂಥವ್ರಿಗೆ, ಇಲ್ಲ ಈ ಬುತ್ತಿ ಮಂತ್ರಿಸ್ಬಿಟ್ಟು ಓಡಾಡೋ ಜಾಗದಲ್ಲಿ ಊಬಿದ್ರೂ ಕೂಡ ನಿಮಗೆ ಓಡಾಡೋರು ನಿಮ್ಗೆ ವಶೀಭೂತರಾಗಬೇಕು ಅಂದರೆ ಅವರು ಕೂಡ ವಶೀಭೂತರಾಗ್ತಾರೆ. ನಿಮಗೆ ಅಕ್ಕಪಕ್ಕ ಶತ್ರುಗಳಿರ್ತಾರೆ, ಅಂಥವರು ನಿಮಗೆ ನಿಮ್ಮ ಪದೇ ಪದೇ ನಿಮಗೆ ಜಗಳ ಆಡ್ತಾ ಇರ್ತಾರೆ. ಅಂಥವರು ನಿಮ್ಮ ಸುದ್ದಿಗೆ ಬರಬಾರ್ದು ಅಂದಾಗ ಈ ಮಂತ್ರನ ಜಪಿಸ್ಬಿಟ್ಟು ನೀವು ಈ ಬೂತಿನ ಉದ್ರಿ ಅವ್ರು ಓಡಾಡೋ ಜಾಗದಲ್ಲಿ ಚೆಲ್ಲಿದ್ರಿ ಅಂದರೆ ಅದನ್ನು ತುಳಿದಾಗ ನಿಮ್ಮ ಮೇಲೆ ದ್ವೇಷ ಎಲ್ಲ ಅವ್ರಿಗೆ ದೂರ ಆಗಿಬಿಡುತ್ತೆ. ಇನ್ನೂ ಹಲವಾರು ರೀತಿ ಇನ್ನೂ ಏನು ಬೇಕೋ ಈ ವಶೀಕರಣ ಮಾಡೋ ಅಂಥ ಒಂದು ಮಂತ್ರ ಇದು. ಎಲ್ಲದಕ್ಕೂ ಬರೋ ಅಂಥ ಮಂತ್ರ ಇದು. ಈ ಮಂತ್ರನ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಮಾಡ್ಕೊಳ್ಳಿ. ಗಂಡ ಹೆಂಡ್ತಿಗೆ ವಶೀಕರಣ ಚಕ್ರ ಬರೀತೀರಾ, ಮಂತ್ರ ಕೊಡ್ತೀರಾ, ಇಲ್ಲ ಅವ್ರಿಗೇನೋ ಸೇವನೆ ಕೊಡ್ತೀರಾ, ಅದಕ್ಕೆ ಮಂತ್ರಿಸ್ಬಿಟ್ಟು ಇದನ್ನು ಮಂತ್ರನ ಮಂತ್ರಿಸ್ಬಿಟ್ಟು ಅವ್ರು ಕೊಡೋದ್ರಿಂದ ಗಂಡ ಹೆಂಡ್ತಿ ಅನ್ಯೋನ್ಯವಾಗಿರ್ತಾರೆ. ಯಾವ ಕೆಲಸಕ್ಕಾದರೂ ನೀವು ಮಾಡಬೇಕು ಅಂದರೆ ಈ ಕೆಲಸ ಮಾಡಿ ನಿಮಗೆ ಎಲ್ಲ ಸಿದ್ಧಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮ ಮಾತನ್ನು ಕೇಳಬೇಕು ಅಂದರೆ ನಿಮ್ಗೆ ವಶೀಭೂತರಾಗಬೇಕು. ನಿಮ್ಗೆ ಜನಗಳು ವಶೀಕರಣ ಆದ್ರೇ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗೋದು. ಪ್ರಿಯ ವೀಕ್ಷಕರೇ, ನೀವು ಇದೇ ರೀತಿಯಾಗಿ ಹಲವಾರು ರೀತಿಗಳಲ್ಲಿ ನಾನು ತಿಳಿಸ್ತಾ ಇರ್ತೀನಿ. ನಿಮಗೆ ಬೇಕಾಗಿರೋದು ಈ ಒಂದು ಮಂತ್ರದಿಂದ ಸರ್ವ ವಶೀಕರಣ ಮಾಡ್ಕೋಬೋದು. ಜನಗಳಿಗೆ ವಶೀಕರಣ ವಿಭೂತಿ ಮಂತ್ರಿಸಿ ಕೊಡ್ಬೋದು. ಇನ್ನೂ ಹಲವಾರು ದೇವಸ್ಥಾನಗಳಿಗೆ ಮಾಡಿಸಿದಂಥ ಇದೊಂದು ಮಂತ್ರನ ವಿಭೂತಿಗೆ ಮಂತ್ರಿಸ್ಕೊಡ್ಬೋದು, ಕುಂಕುಮ ಮಂತ್ರಿಸ್ಕೊಡ್ಬೇಕು. ಇದು ಇನ್ನೂ ಹಲವಾರು ರೀತಿಯಲ್ಲಿ ಮಾಡ್ಬೋದು. ಇನ್ನೂ ಇದರಲ್ಲಿ 101 ರೀತಿಯಲ್ಲಿ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನಾನು ಇವಾಗ ಸ್ವಲ್ಪ ತಿಳಿಸಿದ್ದೀನಿ. ಈ ಮಂತ್ರನ ಜಪಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳ್ರಿ. ಇನ್ನು ಮುಂದೆ ಇದೇ ರೀತಿಯಾದಂಥವ್ರು ನಿಮಗೆ ತಿಳಿಸ್ತಾ ಇರ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.